ಎಲ್ಲ ಮಾತಾಡ್ತಾ ಇರ್ತೀವಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ. ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಬೇರೆ ಸಾರ್ವಜನಿಕರು, ಊರಿನ ಮುಖಂಡರು, ಸಮಾಜ ಸೇವಕರು ಬಂದು ಇಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಪುಸ್ತಕ ಕೊಡುವಂಥದ್ದು, ಟಾಯ್ಲೆಟ್ ಮಾಡಿಸುವಂಥದ್ದು, ಮತ್ತೆ ನೀರು ಕೊಡುವಂಥದ್ದು, ಲ್ಯಾಬೊರೇಟರಿ ಮಾಡಿಸುವಂಥದ್ದು, ಇವೆಲ್ಲ ಕೂಡ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಂಥವ್ರು ಮಾಡಿದಾಗ ಮಾತ್ರನೇ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗುವಂಥದ್ದು. ನಾನು ಹಿಂದೇನೋ ಅನೇಕರಿಗೆ ಕರೆಯನ್ನ ಕೊಟ್ಟಿದ್ದೆ. ನೀವು ಎಲ್ಲೆಲ್ಲೋ ಹೋಗಿ 5 ಸ್ಟಾರ್ ಹೋಟೆಲ್ಗಳಲ್ಲೋ ಅಥವಾ ಎಲ್ಲೋ ಹೋಗಿ ಹಣ ಖರ್ಚು ಮಾಡೋ ಬದಲು ಆ ಮಕ್ಕಳಿಗೆ ಪುಸ್ತಕ, ಪೆನ್ನು, ಬಟ್ಟೆ ಮತ್ತೆ ಅವ್ರಿಗೆ ಬೇಕಾದ ಶಾಲೆಗೆ ಬೇಕಾದಂಥ ಸಲಕರಣೆಗಳನ್ನ ಕೊಡಿಸಿದಾಗ ಅದೇ ನಿಮ್ಗೆ ಒಂದು ಒಳ್ಳೆ ಹುಟ್ಟುಹಬ್ಬ ಆಗ್ತದೆ. ಅದಕ್ಕಿಂತ ಒಳ್ಳೆ ಗಿಫ್ಟ್ ಯಾವುದೂ ಇಲ್ಲ ಅನ್ನೋ ಮಾತುಗಳನ್ನ ತುಂಬಾ ಸಲ ನಾನು ಹೇಳಿದ್ದೆ. ಅದರಂತೆ ಇವತ್ತು ನಮ್ಮ ನವೀನ್ ಆಂಜಿನಪ್ಪ ನವೀನ್ ಅವರು ಇವತ್ತು ಆ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅವ್ರು ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾನೆ. ನಾವು ಈ ರೀತಿ ನಡ್ಕೊಂಡ್ರೆ ಮಾತ್ರನೇ ಶಾಲೆಗಳ ಅಭಿವೃದ್ಧಿ ಆಗುವಂಥದ್ದು. ಅದರಿಂದ ನನ್ನ ಕ್ಷೇತ್ರದಲ್ಲಿ ಶಾಲೆಗಳು ಮತ್ತು ಆಸ್ಪತ್ರೆಗಳು ಅತ್ಯುನ್ನತ ಮಟ್ಟದಲ್ಲಿ ಇರಬೇಕು ಅಂತ ಶ್ರಮವನ್ನು ವಹಿಸಿದ್ದೇವೆ. ಈಗಾಗಲೇ ಪುಟ್ಟನಹಳ್ಳಿ, ಹೊಂಗಸಂದ್ರ, ಸಿಂಗಸಂದ್ರ, ಅರಕೆರೆ ಮತ್ತೆ ನಮ್ಮ ಹುಳಿಮಾವು, ನಮ್ಮ ಅಗ್ರ, ಹೊಸರೋಡು ಎಲ್ಲ ಕಡೆ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ. ಬಂಡೆಪಾಳ್ಯದಲ್ಲಿ ಇನ್ನು ಶಾಲೆಗಳನ್ನ ಹೆಚ್ಚುವರಿ ಕೊಠಡಿಗಳನ್ನ ಕಟ್ತಾ ಇದ್ದಾವೆ. ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಶಾಲೆಗಳ ಅಭಿವೃದ್ಧಿಯನ್ನ ನಾವು ಮಾಡಿರ್ತೇವೆ. ಮತ್ತೆ ಪ್ರೈವೇಟ್ ಕಂಪನಿಗಳ ಒಟ್ಟಿಗೆ ಅವರ ಸಹಕಾರವನ್ನ ಪಡ್ಕೊಂಡು ಅವ್ರಿಗೆ ಬೆಂಚಸ್ ಇರ್ಬೋದು, ಅವ್ರಿಗೆ ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಡುವಂಥದ್ದು, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಮಕ್ಕಳಿಗೆ 8th, 9th, 10th ಅವ್ರಿಗೆ ಹೇಳ್ಕೊಡುವಂಥದ್ದು, ಇವೆಲ್ಲವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಮುಂದುವರಿಸ್ತೀವಿ ಸರ್. LKG ಮಕ್ಕಳು, LKG, UKG ಮತ್ತೆ 10th ಸ್ಟ್ಯಾಂಡರ್ಡ್ ಮಕ್ಕಳ ತನಕ ನಾವು ಫ್ರೀ ಬುಕ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದಾದ್ಮೇಲೆ ನಮ್ಮ ಶಾಸಕರು, ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಅವರು ಮತ್ತೆ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ಸನ್ಮಾನ್ಯ ಎಲ್ ರಮೇಶ್ ಅಣ್ಣನವರು ಮತ್ತು ಪ್ರಭಾವತಿ ರಮೇಶ್ ಅಕ್ಕ ಅವರು ಇವರೆಲ್ಲ ಆಗಮನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಗೃಹದಲ್ಲಿ ಅಲ್ಲಿ ನಾವು ಒಂದು ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶಾಸಕರು, ನಮ್ಮ ಬೊಮ್ಮನಹಳ್ಳಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣನವರು ಮತ್ತೆ ಪ್ರಭಾವತಿ ರಮೇಶ್ ಅವರು, ನಮ್ಮ ಪುಟ್ಟನಹಳ್ಳಿ ವಾರ್ಡಿನ ಕಾರ್ಪೊರೇಟರು ಮತ್ತೆ ಮಾಜಿ ನಗರಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣನವರು ಬಂದಿದ್ರು. ಮತ್ತೆ ಮೋಹನ್ ರಾಜರವರು ಬರಬೇಕಾಗಿತ್ತು, ಮಹಾಪೌರರು ಕಾರಣಾಂತರದಿಂದ ಅವ್ರು ಬಂದಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ಸುಗೊಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದರಲ್ಲೂ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಾಗೂ ಮಹಿಳಾ ಮೋರ್ಚಾದ ಎಲ್ಲ ಮುಖಂಡರುಗಳಿಗೂ ನನ್ನ ವಂದನೆಗಳು.